ಸೊ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಫಂಡ್ ನೋಡಬೇಕು ಮತ್ತು ಯಾವ್ಯಾವ ಪ್ಯಾರಾಮೀಟರ್ಸಲ್ಲಿ ನೀವು ಜಡ್ಜ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನಿವಾಗ ಯೂಸ್ ಮಾಡ್ತಾ ಇರೋದು ಫೈರ್ಸ್ ಅಕೌಂಟ್. ಇದರಲ್ಲಿ ಹೇಗೆ ಚೆಕ್ ಮಾಡಬೇಕು ಅಥವಾ ಹೇಗೆ ನೋಡಬೇಕು ಅಂತ ನಾನು ನೋಡ್ತೀನಿ. ಸೊ ಇದು ಹೋಮ್ ಪೇಜ್. ಇದು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಟನ್ ಸಿಗುತ್ತೆ. ಸೊ ಈ ಸರ್ಚ್ ಬಟನ್ ಕ್ಲಿಕ್ ಮಾಡಿದಾಗ ಮೇಲೆಗಡೆ ನೀವು ಮ್ಯೂಚುವಲ್ ಫಂಡ್ ಅಂತ ಟೈಪ್ ಮಾಡಿ. ಸೊ ಇಲ್ಲಾಂದರೆ ಇಲ್ಲೇ ಕೆಳಗಡೆ ಆಲ್ ಸ್ಟಾಕ್ ಕಮಾಡಿಟಿ ಅಂತ ಇದೆಯಲ್ಲ, ಈ ಲೈನಲ್ಲಿ ಮ್ಯೂಚುವಲ್ ಫಂಡ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸಾಕಷ್ಟು ಫಂಡ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೇನು ಹೇಳ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ಈ ICICI ಪ್ರುಡೆನ್ಷಿಯಲ್ ಸೇವಿಂಗ್ ಫಂಡ್ ಇದೆಯಲ್ಲ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಡೈರೆಕ್ಟ್ ಪ್ಲ್ಯಾನ್. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಹೋಮ್ ಪೇಜ್ ಬಂದು ಓವರ್ ವ್ಯೂ. 7.85% ನಿಮ್ಗೆ ಏನು ಕಾಣಿಸ್ತಾ ಇದೆ ಅದು ಬಂದು 3 years CAGR ಅಂತ ಕರಿತೀವಿ, ಕಾಂಪೌಂಡೆಡ್ ಆ್ಯನ್ಯುಯಲ್ ಗ್ರೋತ್ ರಿಟರ್ನ್ಸ್ ಅಂತ. 3 ವರ್ಷದಲ್ಲಿ ಈ ಫಂಡು 7.85% ರಿಟರ್ನ್ ಕೊಟ್ಟಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಬರೋದು 1 day, ಅಂದರೆ ಇವತ್ತೆಷ್ಟು ಫಂಡ್ ಮೇಲೆ ಹೋಗಿದೆ ಅಂತ. ಇದು 0.0%. ಅದರ ಅರ್ಥ ನೆನ್ನೆ ಏನು ಕ್ಲೋಸಿಂಗ್ ಅಮೌಂಟ್ ಇತ್ತು ಇವತ್ತು ಸೇಮ್ ಅಮೌಂಟ್ ಇದೆ ಅಂತ. ಸೊ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಸೊ ಇದು ಬಂದು 569.32. ಇದರ ಅರ್ಥ ನೀವು ಈ ಮ್ಯೂಚುವಲ್ ಫಂಡಲ್ಲಿ 1 ಯೂನಿಟ್ ತೊಗೊಳ್ಬೇಕು ಅಂದರೆ ನಿಮಗೆ 569.32 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ, ಅಥವಾ ಅದಕ್ಕೆ ಕಾಸ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ನೀವು ಕೆಳಗಡೆ ಬಂದರೆ ಮಲ್ಟಿಪಲ್ ಟೈಮ್ ಸೆಗ್ಮೆಂಟ್ಸ್ ಇರುತ್ತೆ. ಇದು 1 ಮಂತ್. ಇದು 1 ಮಂತಲ್ಲಿ ಈ ಥರ ಮೂವ್ ಆಗಿದೆ ಈ ಒಂದು ಫಂಡ್ ಪ್ರೈಸ್. 3 ಮಂತ್ಸಲ್ಲಿ ಈ ಥರ ಮೂವ್ ಆಗಿದೆ. 6 ಮಂತ್ಸಲ್ಲಿ, 1 year, 3 year, 5 year ಆ್ಯಂಡ್ ಮ್ಯಾಕ್ಸಿಮಮ್ ಅಂದರೆ ಯಾವಾಗ ಕಂಪ್ನಿ ಸ್ಟಾರ್ಟ್ ಆಯಿತು ಅವಾಗಿಂದ. ಲೆಟ್ಸ್ ಈಗ 1 ಮಂತಲ್ಲಿ ನೀವು ಕ್ಲಿಕ್ ಮಾಡಿದಾಗ ಮೇಲೆ ನೋಡ್ಬೋದು 1 ಮಂತ್ ರಿಟರ್ನ್ 0.41%, ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಅದು. 3 ಮಂತ್ಸಲ್ಲಿ 1.63% ರಿಟರ್ನ್ ಕೊಟ್ಟಿದೆ. 6 ಮಂತ್ಸಲ್ಲಿ 3.2% ರಿಟರ್ನ್ ಕೊಟ್ಟಿದೆ. 1 yearಲ್ಲಿ 7.82% ಕೊಟ್ಟಿದೆ. 3 yearsಲ್ಲಿ 7.85% ಕೊಟ್ಟಿದೆ. ಆ್ಯಂಡ್ 5 yearsಲ್ಲಿ 6.41% ನಿಮಗೆ ರಿಟರ್ನ್ಸ್ ಕೊಟ್ಟಿದೆ. ಕೆಳಗಡೆ ಬಂದರೆ ಫಂಡ್ ಡೀಟೇಲ್ಸ್ ಅಂದರೆ ಈ ಒಂದು ಫಂಡ್ ಸೈಜ್ ಬಂದು 30,205 ಕೋಟಿ. ಅದರ ಅರ್ಥ ಇದ್ರ ಫಂಡ್ ವ್ಯಾಲ್ಯೂ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಜನ ಅಂತ. ಎಕ್ಸ್ಪೆನ್ಸ್ ರೇಷಿಯೋ. ಓಕೆ, ಸೊ ಇಲ್ಲಿ ಬಂದು ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಈ ಫಂಡ್ಗೆ 0.42% ಚಾರ್ಜ್ ಮಾಡ್ತಾರೆ. ಅದರ ಅರ್ಥ ಈ ಒಂದು ಫಂಡ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಅಡ್ಮಿನ್ ಕಾಸ್ಟ್ ಇರ್ಬೋದು, ಅಥವಾ ಅವ್ರದ್ದು ಎಕ್ಸ್ಪೆನ್ಸಸ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್, ಇದೆಲ್ಲ ಸೇರಿ ನಿಮಗೆ 0.42% ಚಾರ್ಜ್ ಮಾಡ್ತಾರೆ. ಈ ಫಂಡ್ನ ರೇಟಿಂಗ್ ಬಂದು 2 ರೇಟಿಂಗ್ಸ್ ಬಂದಿದೆ. ಇದು ಬಂದು ವ್ಯಾಲ್ಯೂ ರಿಸರ್ಚ್ ಕಂಪನಿಯವರು ಕೊಟ್ಟಿರುವಂಥ ರೇಟಿಂಗ್ಸು. ಆ್ಯಂಡ್ ಈ ಫಂಡಲ್ಲಿ ನೀವು SIP ಮಾಡಬೇಕು ಅಂದರೆ ಮಿನಿಮಮ್ 100 ರೂಪೀಸ್ ಇಂದ ಸ್ಟಾರ್ಟ್ ಮಾಡಬೇಕು. ಕೆಳಗಡೆ ಬಂದರೆ ಆ್ಯನ್ಯುಲೈಸ್ ರಿಟರ್ನ್ಸ್ ಅಂತ ಇದೆ. ಫಂಡ್ ರಿಟರ್ನ್ ಬಂದು 1 year ಇದೆ 7.82%, ಆ್ಯಂಡ್ 3 years CAGR ನೋಡಿದ್ರೆ 7.85% ಇದೆ. ಕ್ಯಾಟಗರಿ ಆ್ಯಾವ್ರೇಜ್. ಕ್ಯಾಟಗರಿ ಅಂದರೆ ನೋಡಿ, ಇದು ಸೇವಿಂಗ್ಸ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್. ಸೊ ಒಂದೊಂದು ಕ್ಯಾಟಗರೀಸ್ ಬರ್ತಾ ಇರುತ್ತೆ. ಲೆಟ್ಸ್ ಸೇ ಇದು ಸೇವಿಂಗ್ ಫಂಡ್ ಆಯಿತು, ಇನ್ನೊಂದು IT ಫಂಡ್ ಅಂತ ಬರುತ್ತೆ, ಇನ್ನೊಂದು ಬ್ಯಾಂಕಿಂಗ್ ಫಂಡ್ ಅಂತ ಬರುತ್ತೆ, ಇನ್ನೊಂದು ಗ್ರೋತ್ ಅಂತ ಬರುತ್ತೆ. ಸೊ ಮಲ್ಟಿಪಲ್ ಫಂಡ್ಸ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಯಾಟಗರಿ. ಆ ಕ್ಯಾಟಗರಿ ಆ್ಯಾವ್ರೇಜ್ ಬಂದು 7.5%. ಸೊ ಆ ಕ್ಯಾಟಗರಿ ರ್ಯಾಂಕ್ ಬಂದಿದ್ದು 4 ರ್ಯಾಂಕಿಂಗ್ಸ್ ತೊಗೊಳ್ತಾ ಇದೆ ಈ ಒಂದು ಫಂಡ್. ಆಬ್ಸಲ್ಯೂಟ್ ರಿಟರ್ನ್ ನೀವು ನೋಡಿದ್ರೆ ಜಸ್ಟ್ ಈ ಒಂದು ಸ್ಟಾಕ್ ಯಾವುದೇ ಒಂದು ಬೆಂಚ್ ಮಾರ್ಕ್ ಇಲ್ದಿರ ನೀವು ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1 yearಗೆ 7.82% ರಿಟರ್ನ್ ಕೊಟ್ಟಿದೆ. ಆ್ಯಂಡ್ 3 yearsಲ್ಲಿ 25.47% ರಿಟರ್ನ್ಸ್ ಕೊಟ್ಟಿದೆ. ಕೆಳಗಡೆ ಬಂದರೆ ಇವ್ರದ್ದು ಕಂಪ್ಲೀಟ್ ಯಾವ ಫಂಡ್ಸ್ ಈ ಕ್ಯಾಟಗರಿಲಿದೆ ಅಂತ ನೀವು ನೋಡ್ಬೋದು. ಕೆಳಗಡೆ SIP ಅಂತ ಇದೆ. SIP ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಅಮೌಂಟ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಆರ್ಡರ್ ಟೈಪಲ್ಲಿ SIP ಅಂದರೆ ಮಂತ್ಲಿ ಬೇಕಾ, ಫ್ರೀಕ್ವೆನ್ಸಿ ಕೆಳಗಡೆ ನೋಡಿ. ಸೊ ಮಂತ್ಲಿ ಬೇಕಾ, ಇದು ಮಂತ್ಲಿ ಮಾತ್ರ. ಕೆಲವೊಂದೊಂದು ಫಂಡ್ಸ್ ಏನು ಮಾಡ್ತಾರೆ, ವೀಕ್ಲಿ ಕೊಡ್ತಾರೆ, ಡೈಲಿ ಕೊಡ್ತಾರೆ, ಅಥವಾ ಕ್ವಾರ್ಟರ್ಲಿ ಕೊಡ್ತಾರೆ. ಇವರು ಮಂತ್ಲಿ ಕೊಟ್ಟಿದ್ದಾರೆ. ಇದನ್ನು ಕ್ಯಾನ್ಸಲ್ ಮಾಡಿ. ಆ್ಯಂಡ್ ನಮ್ಮ ಬ್ಯಾಂಕ್ ಯಾವ್ದು ರಿಜಿಸ್ಟರ್ ಆಗಿರುತ್ತೋ ನಮಗೆ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಬಂದರೆ ದಿಸ್ ಇಸ್ ಎ ಮಂತ್ಲಿ ರೆಕರಿಂಗ್ ಇನ್ವೆಸ್ಟ್ಮೆಂಟ್. ರೆಕರಿಂಗ್ ಇನ್ವೆಸ್ಟ್ಮೆಂಟ್ 100 ರೂಪೀಸ್ ಅಂತ ಇದೆ. ಫಸ್ಟ್ SIP ಈಗ 24 ಡಿಸೆಂಬರ್ ಅಂದರೆ ಇವತ್ತು ಕಟ್ ಆಗುತ್ತೆ. ನೆಕ್ಸ್ಟ್ SIP ಬಂದು 2 ಫೆಬ್ರವರಿ ಕಟ್ ಆಗುತ್ತೆ. ಅದಾದಮೇಲೆ ಎವ್ರಿ ಮಂತ್ ಆ ಒಂದು ಟೈಮ್ ಸೈಕಲ್ ಏನಿರುತ್ತಲ್ಲ ಅದು ಕಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಬೇಕಾದಂಗೆ ಅಮೌಂಟ್ ಚೇಂಜ್ ಮಾಡ್ಕೊಬೋದು. ಲೆಟ್ಸ್ ಸೇ ಪ್ಲಸ್ ಕ್ಲಿಕ್ ಮಾಡಿ 200 ರೂಪೀಸ್ ಆಯಿತು, 300 ಆಯಿತು. ಇಲ್ಲ ನೀವು ಮ್ಯಾನ್ಯುವಲಿ ಆ್ಯಡ್ ಮಾಡ್ತೀರಾ ಅಂದರೆ 1000 ರೂಪೀಸ್ ಕೂಡ ನೀವು ಚಾರ್ಜ್ ಆ್ಯಡ್ ಮಾಡ್ಬೋದು. ಇದು ಒಂದಾಯಿತು. ಆ್ಯಂಡ್ ಕಮಿಂಗ್ ಬ್ಯಾಕ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ಲಂಸಮ್
ನೀವು ಒನ್ ಟೈಮ್ ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಅಮೌಂಟ್ ಏನಿದೆ ಬೇಕು ಕ್ಲಿಕ್ ಮಾಡಿ ಆ್ಯಂಡ್ ಈ ಪ್ಲಸ್ ಬಟನ್ ಇದೆಯಲ್ಲ ಅದನ್ನು ನೀವು ಇನ್ ದ ಮಲ್ಟಿಪಲ್ಸ್ ಆಫ್ 100 ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್, ಸೊ ಮೇಲೆ ಮತ್ತೆ ಹೋದರೆ ಇಲ್ಲಿ ಹೋಲ್ಡಿಂಗ್ಸ್ ಆ್ಯಂಡ್ ಅಲೋಕೇಶನ್ಸ್ ಅಂತ ಇರುತ್ತೆ. ಹೋಲ್ಡಿಂಗ್ ಆ್ಯಂಡ್ ಅಲೋಕೇಶನ್ ಅಂದರೆ ಈ ಒಂದು ಫಂಡ್ ಯಾವ್ಯಾವುದ್ರ ಮೇಲೆ ಅಲೋಕೇಟ್ ಮಾಡಿದ್ದಾರೆ ಈ ಒಂದು ಅಮೌಂಟ್ನ ಅಂತ. ಇವರು ಕಂಪ್ಲೀಟಾಗಿ ಡೆಟ್ ಮೇಲೆ ಮಾಡಿದ್ದಾರೆ 78.37%. ಆ್ಯಂಡ್ ಅದರ್ಸ್ ಅಂತ ಮಾಡಿದಾಗ 6,533 crores ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಡೆಟ್ಟಲ್ಲಿ 23,672 crores ಇನ್ವೆಸ್ಟ್ ಮಾಡಿದ್ದಾರೆ. ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಇದೇನಾಗುತ್ತೆ, ಇವರಿಗೆ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಮುಖಾಂತರ ಬರುತ್ತೆ ಈ ಫಂಡು. ಸೊ ಅದ್ರ ಮೇಲೆ ನಿಮಗೆ ರಿಟರ್ನ್ಸ್ ಕೂಡ ಇವರು ಕೊಡ್ತಾರೆ. ಆ್ಯಂಡ್ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಅಂತ ಕೆಳಗಡೆ ಬಂದಾಗ ನಾನು ಹೇಳ್ದಂಗೆ ಡೆಟ್ಟಲ್ಲಿ ಮಾಡಿದಾರಲ್ಲ, ಯಾವ್ಯಾವ ಡೆಟ್ಟಲ್ಲಿ ಮಾಡಿದ್ದಾರೆ ಅಂತ ಎಲ್ಲ ಗೋಲ್ಡ್ ಬಾಂಡ್ಸ್, ಗೌರ್ಮೆಂಟ್ ಬಾಂಡ್ಸ್ ಏನಿದೆ ಅಲ್ಲ, ಸೊ ಅದ್ರ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಲ್ಡಿಂಗ್ಸ್ ನೋಡಿ. ಈ GOI ಲೋನ್ ಅಂತ ಏನಿದೆಲ್ಲ 6.48%, 2035 ಅಂತ ಇದೆ. ಅಲ್ಲಿ ಇವರು 3.72% ಚಾರ್ಜ್ ಮಾಡ್ಯಾರ. ಲೆಟ್ಸ್ ಸೇ ಈ ಅಮೌಂಟ್ಗೆ ನೀವು ₹100 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಈ ₹100 3.72 ಅಂದರೆ ₹3.72 ಈ ಒಂದು ಮೇಲೆ ಇದೆಯಲ್ಲ ಈ ಸೆಕ್ಟರ್ಗೆ ಹೋಗುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ನೀವೆಲ್ಲ ನೋಡ್ಬೋದು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಆಲ್ಮೋಸ್ಟ್ ನಿಮಗೆ 76% ಏನೇನಿದೆ ಅದೆಲ್ಲ ಇಲ್ಲಿ ರಿಟರ್ನ್ಸಲ್ಲಿ ತೋರಿಸುತ್ತೆ. ಆ್ಯಂಡ್ ಅದರ್ಸಲ್ಲಿ ನೋಡಿದಾಗ ಇದು 99.8%. ಇದರಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡ್ಬೋದು. ದೆನ್ ಕೀ ಇನ್ಸೈಟ್ಸ್. ಸೊ ಇದು ಬಂದು ಎಕ್ಸ್ಪೆನ್ಸ್ ರೇಷಿಯೋ ನಾನು ಹೇಳ್ದಂಗೆ 0.42% ಚಾರ್ಜ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ಲಾಕ್ ಇನ್ ಪೀರಿಯಡ್ ಇಲ್ಲ. ಆ್ಯಂಡ್ ಸ್ಟ್ಯಾಂಪ್ ಡ್ಯೂಟಿ 0.005% ಚಾರ್ಜ್ ಮಾಡ್ತಾರೆ. ಸೆಟಲ್ಮೆಂಟ್ ಸೈಕಲ್ T1 ಅಂದರೆ ಟ್ರೇಡಿಂಗ್ 1 ಅಂತ. ಇನ್ ಕೇಸ್ ಇವತ್ತು ನೀವು ಸೆಲ್ ಮಾಡಿದ್ರೆ ನಾಳೆ ನೀವು ಅಮೌಂಟ್ ವಿಡ್ರಾ ಮಾಡ್ಕೊಳ್ಬೋದು. T2 ಇದ್ದರೆ ಇವತ್ತು ಸೆಲ್ ಮಾಡಿದ್ರೆ ಇನ್ನು 2 ದಿನ ಬಿಟ್ಟು ವಿಡ್ರಾ ಮಾಡ್ಕೊಳ್ಬೋದು. T3 ಅಂದರೆ ಥರ್ಡ್ ಡೇ ವಿಡ್ರಾ ಮಾಡ್ಕೊಬೋದು, ಈ ಥರ. ಆ್ಯಂಡ್ ಮಿನಿಮಮ್ ರಿಡೀಮ್ ಕ್ವಾಂಟಿಟಿ 0.001. ಅದರ ಅರ್ಥ ನೀವು ಫುಲ್ ಸೆಲ್ ಮಾಡಬೇಕು ಅಂತ ಇಲ್ಲ, 0.001 ಕ್ವಾಂಟಿಟಿ ಅಷ್ಟು ಕೂಡ ಸೆಲ್ ಮಾಡ್ಬೋದು, ಅದು ಮಿನಿಮಮ್ ಇರುತ್ತೆ. ಬೆಂಚ್ ಮಾರ್ಕ್ ಬಂದು 1 year ಗೌರ್ಮೆಂಟ್ T-ಬಿಲ್, ಇದು ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಸೊ 1 year ಗೌರ್ಮೆಂಟ್ T-ಬಿಲ್, ಟ್ರೆಷರಿ ಬಿಲ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಬೆಂಚ್ ಮಾರ್ಕ್ ಕನ್ಸಿಡರ್ ಮಾಡಿದ್ದಾರೆ. ಈ ಫಂಡ್ ಸ್ಟಾರ್ಟ್ ಆಗಿದ್ದು 1st January 2013 ಆ್ಯಂಡ್ ಆವ್ರೇಜ್ ಮೆಚ್ಯೂರಿಟಿ ಬಂದು 1.81 years ಈ ಫಂಡ್ ಒಂದಾಗಿದೆ. ಆ್ಯಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ₹100 ಇದೆ. ಸೆಕೆಂಡ್ ಇನ್ವೆಸ್ಟ್ಮೆಂಟು 100, SIP ಕೂಡ ₹100 ಮಾಡ್ಬೋದು. ಟ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಸೊ ಎಕ್ಸಿಟ್ ಲೋಡ್ ಏನಂದರೆ ನೀವು ಫಂಡ್ಸ್ನ ಸೆಲ್ ಮಾಡ್ತೀರಲ್ಲ, ಸೊ ಸೆಲ್ ಮಾಡಿದಾಗ ಎಕ್ಸಿಟ್ ಲೋಡ್ ಚಾರ್ಜ್ ಮಾಡ್ತಾರೆ. ಬಿಲೋ 1 year ನೀವು ಸೆಲ್ ಮಾಡಿದ್ರೆ ಯಾವುದೇ ರೀತಿ ಎಕ್ಸಿಟ್ ಲೋಡ್ ಇರೋದಿಲ್ಲ. ಬಿಲೋ 1 year ನೀವೇನಾದರೂ ಸೆಲ್ ಮಾಡಿದ್ರೆ ನಿಮಗೆ ಎಕ್ಸಿಟ್ ಲೋಡ್ ಇರುತ್ತೆ. ಅಬೋವ್ 1 year ಮಾಡಿದ್ರೆ ಯಾವುದೇ ರೀತಿ ಎಕ್ಸಿಟ್ ಲೋಡ್ ಇರೋದಿಲ್ಲ. ಆ್ಯಂಡ್ ರಿಟರ್ನ್ಸ್ ಟ್ಯಾಕ್ಸ್ಡ್ ಅಂದರೆ ಈ ಅಮೌಂಟ್ ಏನು ರಿಟರ್ನ್ ಬರುತ್ತಲ್ಲ ಅದ್ರ ಮೇಲೆ 20% ಟ್ಯಾಕ್ಸ್ ಆಗುತ್ತೆ ಬಿಲೋ 1 year. ಅದನ್ನ ಶಾರ್ಟ್ ಟರ್ಮ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ವಿತ್ಡ್ರಾಲ್ ಆಫ್ಟರ್ 1 year ಆದಮೇಲೆ 12.5% ಟ್ಯಾಕ್ಸ್ ರಿಟರ್ನ್ಸ್ ಓವರ್ 1.25 lakh per year. 1,25,000ವರೆಗೂ ನೀವು ರಿಟರ್ನ್ಸ್ ಬಂದರೆ ಅಲ್ಲಿ ಅದರ ಮೇಲೆ 12.5% ಟ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಅಬೌಟಲ್ಲಿ ಬಂದಾಗ ಸೊ ಇದು ಯಾವ ರೀತಿ ಫಂಡ್ ಅಂತ ನೀವು ಇಲ್ಲಿ ನೋಡ್ಬೋದು. AMC ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಫಂಡ್ ಹೌಸ್ ಬಂದು ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅವ್ರು ಮಾಡ್ತಾ ಇರೋದು. ಟೋಟಲ್ ICICI ಅವರು 1017 ಫಂಡ್ಸ್ ಈ ಥರ ಮಾಡಿದ್ದಾರೆ. ಆ್ಯಂಡ್ ಇದು ಕೆಳಗಡೆ ಬಂದರೆ ಕಂಪ್ಲೀಟಾಗಿ ಅವ್ರದ್ದು ಯಾವುದಿದೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಫಂಡ್ ಮ್ಯಾನೇಜರ್, ಈ ಫಂಡ್ನ ಮ್ಯಾನೇಜ್ ಮಾಡ್ತಾ ಇರೋದು ನಿಖಿಲ್ ಕಾಬ್ರಾ ಅಂತ. ಸೊ ಅವ್ರದ್ದು ಇದೊಂದೇ ಫಂಡ್ ಇರೋದ್ರಿಂದ ನೀವು ಇನ್ನೊಂದು ಫಂಡ್ ಇದೆ ನೋಡಿ, ICICI ಪ್ರೊಡೆನ್ಷಿಯಲ್ ಓವರ್ನೈಟ್ ಫಂಡ್ ಡೈರೆಕ್ಟ್, ಅದು ಬಿಟ್ಟರೆ ಇದೊಂದು ಫಂಡ್. ಸೊ 2 ಫಂಡಲ್ಲಿ ಇವರು ಫಂಡ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇದಾಗಿತ್ತು. ಯಾವುದೇ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಒಂದು ಪ್ಯಾರಾಮೀಟರ್ಸ್ ನೋಡಬೇಕು, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಮತ್ತು NAV ಏನಿದೆ, ಯಾವ ಮಂತ್ಸಲ್ಲಿ ಏನು ಫಂಡ್ ಸೈಜ್ ನೋಡಬೇಕು, ಅದರ ಅರ್ಥ ಎಷ್ಟು ರಿಟರ್ನ್ಸ್ ಬಂದಿದೆ, ಆಮೇಲೆ ಹೋಲ್ಡಿಂಗ್ಸ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ. ಆ್ಯಂಡ್ ಏನೋ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.